ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದೇನಪ್ಪ ಲಾಗ್ ಅಂತಂದರೆ, ನಾವೀಗ ಸಿಟಿಗೆ ಶಾಪಿಂಗ್ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ವಿಶಾಲ್ ಮಾರ್ಟಲ್ಲಿ ಅಲ್ಲಿ ಬ್ಯಾಗ್ ತೊಗೋಬೇಕಾಗಿತ್ತು. ನಾನು ಮೇನಾಗಿ ಬ್ಯಾಗ್ ನಂದು ಸ್ವಲ್ಪ ಇದಾಗೋಗಿತ್ತು, ಬ್ಯಾಗ್ ತೊಗೋಬೇಕಾಗಿತ್ತು. ಹಾಗಾಗಿ ಹೋಗ್ತಾ ಇದ್ದೀನಿ. ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದಾಳೆ, ಚೆನ್ನಾಗಿದೆ ಅಂತಂದು, ಹಾಗಾಗಿ ಹೋಗ್ತಿದ್ವಿ ತೊಗೊಳಕ್ಕೆ ಅಂದ್ಬಿಟ್ಟು. ಮತ್ತು ಇವಳು ನಾಳಿದ್ದು ದುಬೈಗೆ ಹೋಗೋದ್ರಿಂದ ಏನಾದರೂ ಇವಳಿಗೆ ಏನಾದ್ರು ಐಟಮ್ಸ್ ಏನಾದರೂ ಬಟ್ಟೆ ಗಿಟ್ಟೆ ಏನಾದರೂ ಬೇಕು ಅಂದರೆ ತೊಗೊತಾಳೆ. ಫಸ್ಟ್ ಮೇನಾಗಿ ಬ್ಯಾಗ್ ತೊಗೋಬೇಕಂತ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ, ಯಾವ ಥರ ಶಾಪಿಂಗ್ ಮಾಡ್ತೀವಿ ಏನು ಅಂತ ಅಲ್ಲಿ ಕಂಪ್ಲೀಟಾಗಿ ಲಾಗಲ್ಲಿ ತೋರಿಸ್ತೀವಿ. ಸೊ ಸ್ಕಿಪ್ ಮಾಡಿದಾಗ ಈ ಲಾಗ್ನ ನೋಡಿ ಕೊಡಂಶ ತೋರಿಸ್ತೀನಿ. ಮತ್ತು ನನ್ನ ತಂಗಿ ನನಗೆ ಬರ್ಡೇ ಅಂತ ಒಂದು ಹೊಸದು ವಾಚ್ ಕೊಡಿಸಿದ್ದಾಳೆ. ಅದು ತುಂಬ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ ಅದು. ಸೊ ಅದನ್ನು ಈ ಲಾಗಲ್ಲಿ ಅದನ್ನ ವಾಚ್ ತೋರಿಸ್ತೀನಿ, ನೋಡಿ ಯಾವ ಥರ ಇದೆ ಅಂತ. ಕೊಡು ನೋಡಿ, ಈ ಥರ ಇದೆ ವಾಚು, ಚೆನ್ನಾಗಿದೆ. ಮಧ್ಯದಲ್ಲಿ ಗ್ರೀನ್ ಇದೆ, ಹೊಸ ವಾಚು ಚೆನ್ನಾಗಿದೆ. ಗೋಲ್ಡ್ ಮತ್ತು ಸಿಲ್ವರ್ ಎರಡೂ ಇದೆ, ಆಲ್ಮೋಸ್ಟ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಲ್ವ. ಇದು ಚೆನ್ನಾಗಿದೆ. ವಾಚ್ ಯಾವ ಥರ ಇದೆ ಅಂತಂದ್ಬಿಟ್ಟು ಕಮೆಂಟ್. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ವಿಶಾಲ್ ಮಾರ್ಟ್ಗೆ. ಬಸ್ಸಲ್ಲಿ ಹೋಗ್ಬೋದಾಗಿತ್ತು, ಇವಳು ಆಟೋದಲ್ಲಿ ಹೋಗಿ ಬಂದ್ಬಿಡೋಣ ಬೇಗ ಅಂತ ಹೇಳಿದ್ದು, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬರಬೇಕಾದ್ರೆ ಬಸ್ಸಲ್ಲಿ ಬಂದರೆ ನೋಡಿ ಯಾವ್ದು ಚೆನ್ನಾಗಿದೆ ಬ್ಯಾಗು. ಇದು ನೋಡೋಕ್ರೆ ಚೆನ್ನಾಗಿದೆ, ಕೆರಡಿರೋದು ನೋಡು, ಚೆನ್ನಾಗಿದೆ. ಇದನ್ನೇ ಹಾಕೊಂಡಿದೆಯಲ್ಲ, ಓದ್ಸತ್ತಿದ್ದು ನೀನು ಮಿಯಾವ್ ಥರನೇ ತಾನೇ ತಗೊಂಡಿದ್ದು ಬ್ಲ್ಯಾಕ್ ಬ್ಯಾಗು. ಯಾರು ತಗೊಂಡಿದ್ದು? ತಗೊಂಡಿರೋದ್ರಲ್ಲಿ ಯಾವ್ದು ತಗೊಳ್ಳಿ? ಇದು ತಗೊಳ್ಳೋದು ಅಂತ ಅನ್ಕೊಂಡ್ವಿ, ಬಟ್ ಸ್ವಲ್ಪ ಏನು ಡ್ಯಾಮೇಜ್ ಆಗಿದೆ. ಇನ್ನೊಂದು ಪೀಸ್ ಇಲ್ಲ, ಇದನ್ನ ನೋಡೋದ ಅಂತ ನೋಡ್ತಾ ಇದ್ವಿ. ಯಾವ ಥರ ಇದೆ ಗೊತ್ತಿಲ್ಲ. ಅಲ್ಲಿ ನೋಡಿ ಗ್ರೇ ಕಲರು ಅದು ಬೇಡ ಅಂತ ಹೇಳ್ತಿದ್ದಾರೆ. ಇದು ಅವಳಿಗಿಂತ ದೊಡ್ಡದಾಗಿದೆ. ಇದು 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 ಸೇಮ್ ಸೈಜಾ? ಅದು ಗ್ರೇ ಚೆನ್ನಾಗಿತ್ತಲ್ಲ. ಗ್ರೇ ಚೆನ್ನಾಗಿದೆ. ಇದು ನಾನು ಸೆಲೆಕ್ಟ್ ಮಾಡಿರೋದು ಚೆನ್ನಾಗಿರ್ತದೆ. ನಂಗೈತೆ, ನೀನು ಮನೇಲಿ ಐತೆ, ಎತ್ಕೊಂಡು ಹೋಗು. ಡೈಲಿ ವೇರ್ ಪ್ಯಾಂಟ್ ಐತೆ ಸುಮಾರು, ಅದೇ ಬೇಡ. ಬೇರೆ ಏನಾದರೂ ಬೇಕಾ? ಟಾಪ್ಸ್ ಏನಾದ್ರ ಏನು ಬೇಕು ನೋಡಿ ತಗೋಬಿಡು. ನೀನು ನಾಳೆಗೆ ಹೋಗ್ತಿಯಲ್ಲ. ನೋಡೋದು ಯಾವ್ದು ಚೆನ್ನಾಗೈತೆ ನೋಡೋದು. ಗ್ರೀನು ನಿಮಗೆ ಫಸ್ಟ್ ಒನ್ ಐತಲ್ಲ, ಇಲ್ಲ ಆ ಕಡೆ ನೋಡೋದಪ್ಪ. ನನಗೆ ಈಗ ಬರೀ ಬ್ಲ್ಯಾಕು ವೈಟು ಎರಡೂ ಇಷ್ಟ ಆಯ್ತು. ಬ್ಲ್ಯಾಕು ವೈಟು ಇದು ನೋಡಿ, ನಿಮಗೆ ನೋಡಿ ಅದು ಚೆನ್ನಾಗಿತ್ತು ಚಶಿಗೆ ಅಂತ. ನಾನು ತೊಗೊಂಡು ಟಿ ಶರ್ಟು ಅದು ಹಾಕ್ಬಿಡ್ತೀನಿ. ಟಿ ಶರ್ಟ್ ಬೇಡ, ಇದು ಯಾವುದು? ಇದು ಬೇಡ, ಇದು ಟಿ ಶರ್ಟು ಚಶಿಗೆ ತಗೋತೀನಿ. ನನ್ನ ಸ್ಕೂಲಿಗೆ ಬೇಕಲ್ಲ ಇವಾಗ. ಬಿಲ್ ಹಾಕ್ಸ್ಬಿಡ್ತ ಬಂಗಾರ ತೆಗಿಲ್ಲ. ಬ್ಯಾಗ್ ಕೊಡೋಬ, ಬ್ಯಾಗ್ ನಿಂತ್ಕೊಂಡು ತಗೊಳ್ಳೋ. ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಬಸ್ಸೆಲ್ಲ ಆಟೋದೆಲ್ಲ ಗೊತ್ತಿಲ್ಲ. ನಾನು ಬಸ್ಸಲ್ಲಿ ಹೋಗೋದು ಅಂತ ನಾನು ಹೇಳ್ತಿದ್ದೀನಿ, ಇವಳು ಆಟೋದಲ್ಲಿ ಹೋಗೋಣ ಅಂತ ಇವಳು ಹೇಳ್ತಾಳೆ. ಸೊ ನೋಡೋದೆ ಯಾವುದಲ್ಲಿ ಹೋಗ್ಬೇಕು ಅಂತ. ಒಂದು ಬ್ಯಾಗ್ ತೊಗೊಂಡಿದ್ದೀವಿ, ಚಶಿಗೆ ಎರಡು ಶರ್ಟ್ ತೊಗೊಂಡಿದ್ದೀವಿ ಅಷ್ಟೇ, ನಮಗೇನು ತೊಗೊಳ್ಳಿಲ್ಲ. ಈ ಬಾಟ್ಲ್ ಬೇಕಾಗಿತ್ತು ಸ್ಪ್ರೇ. ತೋರಿಸೋದು ಸ್ಪ್ರೇನ ಎಷ್ಟು? 30 ರೂಪೀಸ್ ಒಂದು, 10 ರೂಪೀಸ್. 100 ರೂಪಾಯಿ 4 ಸೇರಂತೆ ತಗೋತಾ ಇದ್ದೀವಿ. ಅದಕ್ಕೆ ನೂರಾ ನೋಡಿದ್ರೆ ಇನ್ನೊಂದು ಹಾಕ್ತಾರಂತ.
2 3 4 ಆಯ್ತು. ಇನ್ನೊಂದೆರಡು ಹಾಕಿ ಎಕ್ಸ್ಟ್ರಾ ಸಾಕು ಬಿಡಿ ಅಣ್ಣ. ಯಾವ್ದು ಬೇಕು? ಹಾಂ ಇವೆರಡರಲ್ಲಿ ಯಾವ್ದು ಬೇಕಿತ್ತು? ಇದೇ ಇರಲಿ. ಇದು ಜೋಳ ಎಷ್ಟು? 100 ರೂಪಾಯಿ 5 6 ಎತ್ಕೊಳ್ಳ. 100 ರೂಪಾಯಿ ತಗೊಳ್ತೀವಿ. ದಸ ಇದ್ದಾ ಕೊಡಿ. 4 kg ಕೊಡಿ ಅಣ್ಣ. ಸಾಕು 4 kg? ಹಾಂ ಅರ್ಧ ಕೊಡ್ತಾಗ? 4 kg ಸಾಕು. ಎಷ್ಟು? 4 kg 30, ಅರ್ಧ 50. 4 kg ಸಾಕು ನೋಡು. ಹ್ಞೂ ಹಾಕೇನ. ಲೀಚಿ ನೀ ಫೇವ್ರೇಟಾ? ಈಚೆ ಫೇವ್ರೇಟು. ಹಂಗಾಗಲ್ಲ. ದುಬೈಲಿ ಸ್ಟಾರ್ಟಿಂಗ್ ಹೋದಾಗ ಒಂದೊಂದು ಬಾಕ್ಸ್ ತಗೊಳ್ಳೋದು ತಿನ್ನೋದು ಹಿಂಗೆ ಮಾಡ್ತಾ ಇದ್ದೆ. ನಿಂಗೆ ಇವಾಗ ಇಲ್ಲಿ ಏನು ತಿನ್ಬೇಕಂತ ತಗೋ. ದುಬೈಲಿ ಏನು ಸಿಗಲ್ಲ ಅದನ್ನ ತಗೋ. ಆಮೇಲೆ ನೀನು ದುಬೈಗೆ ಹೋಗ್ಬಿಟ್ಟು ಫೀಲ್ ಮಾಡ್ಕೊಬಾರ್ದಲ್ವಾ? ಬೋರ್ಡ್ ಹಾಕಿರೋದು ಸ್ಥಳಗಳಿದ್ದಾರೆ ಅಂತ ಮುಂಚೆ ಕಳ್ರ. ಆಯ್ತು ನೋಡು ನಮ್ಮ ಬಸ್ಸು. ಓ ಏನಪ್ಪ ಅಷ್ಟು ಜನ ನಿಂತವ್ರೆ. ಹತ್ತು ಬಸ್ಸಲ್ಲಿ ಬಾ. ಹತ್ತುತ್ತೀನಿ, ಹಂಗೇನಿಲ್ಲ. ಆದರೂ ಜನ ಜಾಸ್ತಿ ಅವರೇ. ನನ್ನ ಲಾಗ್ಗೆ ಒಂದು ತಂಬ್ಲೇನ್ ಮಾಡಬೇಕಾಗಿತ್ತು. ತಂಬ್ಲೇನ್ ಮಾಡ್ತಾ ಇದ್ದಾರೆ. ಫೋನ್ಗೆ ತೋರಿಸಿ. ಇದೇ ತಗೊಬಂದಿರೋದು ಬ್ಯಾಗು. ಹೇಗಿದೆ ಹೇಳಿ? ಬ್ಯಾಗು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಇದು ನನ್ನ ತಂಗಿ ಸೆಲೆಕ್ಷನ್ನು. ಆಲ್ಮೋಸ್ಟ್ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅವಳ ಜೊತೆನೇ ಹೋಗೋದು. ಅವಳು ಇಲ್ಲಾಂದರೆ ನಾನು ಹೋಗೋದಿಲ್ಲ. ಅವಳು ದುಬೈಲಿದ್ರೆ ನಾನು ಹೋಗೋದೇ ಇಲ್ಲ. ಅವಳ ಜೊತೆನೇ ಹೋಗೋದು. ಅವಳು ನನ್ನ ಜೊತೆನೇ ಬರ್ತಾಯಿದ್ದು. ಅದೇ ಮದುವೆ ಆದ್ರಿಂದ ಅವಳು ಸಪ್ರೇಟ್ ಶಾಪಿಂಗ್ ಮಾಡ್ಕೊತಾವಳೆ. ಆದರೆ ಅವು ಒಟ್ಟಿಗೆ ಏನೇ ಶಾಪಿಂಗ್ ಮಾಡಿದ್ರು ಏನೇ ತೊಗೊಂಡು ಒಟ್ಟಿಗೆ ಶಾಪಿಂಗ್ ಮಾಡಿಬಿಟ್ಟು ಇದು ಮಾಡೋದು. ಆದರೆ ಏನಾದರೂ ಇನ್ ಕೇಸ್ ಅವಳು ಬೇರೆ ಶಾಪಿಂಗು ನಾನೇ ಥರ ಬೇರೆ ಬೇರೆನೇ ತೊಗೊಂಡಿದ್ರೆ ಇಬ್ಬರು ಫೋಟೋ ಕಳ್ಸ್ಕೊತೀವಿ. ನಾವೇನೇ ಫೋಟೋ ಕಳ್ಸ್ಕೊತೀವಿ. ನೋಡಿ ಈ ಥರ ನಾ ಈ ಥರ ತಗೊಂಡಿದ್ದೀನಿ, ಈ ಥರ ಯಾವ ಥರ ತಗೊಂಡಿದ್ದೀನಿ ನೋಡು ಚೆನ್ನಾಗೈತೆ ಅಂತ ಫಸ್ಟ್ ಫೋಟೋ ಕಳ್ಸ್ಕೊಬೋದು. ಇಲ್ಲ ಅಂತಂದರೆ ಒಟ್ಟಿಗೆ ಹೋಗಿ ಶಾಪಿಂಗ್ ಮಾಡೋದು. ಈ ಥರ ಈ ಬ್ಯಾಗನ್ನ ತೊಗೊಬಂದಿದ್ದೀವಿ. ಹೇಗಿದೆ ಅಂತ ಹೇಳಿ. ಹಾಗೇನೆ ನಾನು ಶರ್ಟ್ ತೊಗೊಂಡೆ, ಅದು ಬೇಡ ಅಂತಂದ್ಬಿಟ್ಟು ಮುಂಚೆ ಶೂ ತೊಗೊಂಡೆ. ಅದನ್ನು ಸುಮಾರು ತೊಗೊಂಡಿದ್ದೆಲ್ಲ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಅವನಿಗೆ ಒಂದೆರಡು ತೊಗೊಂಡೆ. ಇದು ಚೆನ್ನಾಗೈತೆ ಅನಿಸ್ತು. ಇದೊಂದು ಮತ್ತು ಇದೊಂದು, ಈ ಎರಡು ಸ್ಕೂಲ್ಗಾದರೂ ಹಾಕೊಂಡು ಹೋಗ್ಬೋದು, ಎಲ್ಲರೂ ಹಾಕೊಂಡು ಹೋಗ್ಬೋದು. ಅದಕ್ಕೆ ತೊಗೊಂಡಿದ್ದೀನಿ. ಇನ್ನು ಸುಮಾರು ತೊಗೊಂಡಿದ್ದೀವಿ. ಲಾಸ್ಟ್ ವೀಕೆಲ್ಲ ತುಂಬ ಬಟ್ಟೆ ತೊಗೊಂಡ್ವಿ ಅವನಿಗೆ ಅಂತಲೇ. ಇದೆರಡು ಇಷ್ಟ ಆಯಿತು, ಅದಕ್ಕೆ ಎರಡು ಇಷ್ಟನೂ ತೊಗೊಂಡ್ವಿ. ಬೇರೆದೂ ನೋಡಿದ್ವಿ ನಾವು. ಫುಲ್ ಕಲರ್ ಎಲ್ಲ ಆ ಥರ ಹಾಕಬೇಕು ಅಂತ ನೋಡಿದ್ವಿ, ಅದೆಲ್ಲೂ ಸಿಗಲಿಲ್ಲ. ಆ ಥರ ಬೇರೆದು ಯಾವುದೋ ಅಷ್ಟು ಚೆನ್ನಾಗಿಲ್ಲ. ಇರೋದ್ರಲ್ಲಿ ನಮ್ಗೆ ಇವೆರಡು ಇಷ್ಟ ಆಯಿತು. ಅದಕ್ಕೆ ಸಾಕು ಅಂತ ನಾವು ತೊಗೊಬಂದ್ವಿ. ಬೇಕು ಅಂದರೆ ಇನ್ನೊಂದ್ಸಲ ತೊಗೊಂಡ್ರೆ ಆಯಿತು ಬಗ್ಗೆ ಅಂತ ಎರಡು ತೊಗೊಬಂದಿದ್ದೀವಿ. ಇದೊಂದು ಬ್ಯಾಗ್ ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಏನೂ ತೊಗೊಳ್ಳಿಲ್ಲ ಈ ಸಲ. ಅದನ್ನೇ ಜಾಸ್ತಿ ಹೋಲ್ಸೇಲ್ ಅಂದರೆ ಹೋದಾಗೆಲ್ಲ ಜಾಸ್ತಿ ಅದು ಇದು ಅಂತ ತೊಗೊತಿದ್ವಿ ಬಟ್ಟೆಗಳನ್ನ. ಈ ಸಲ ಅದೇನೋ ತೊಗೊಳ್ಳಿಲ್ಲ. ಯಾಕಂದ್ರೆ ಅಷ್ಟೇನೋ ಇಷ್ಟ ಆಗಲಿಲ್ಲ ಕಲೆಕ್ಷನ್ಸು. ಹಾಂ ಮೋಸ್ಟ್ಲಿ ಏನೋ ಕಲೆಕ್ಷನ್ಸ್ ಯಾವಾಗಾಗುತ್ತೆ? ಶುಕ್ರವಾರ ಅಲ್ಲಿರುತ್ತೆ. ಈ ಕಲೆಕ್ಷನ್ಸ್ ಖಾಲಿ ಆಗೋಗಿತ್ತು ಅಥವಾ ಕಲೆಕ್ಷನ್ ಬಂದಿರೋ ಗೊತ್ತಿಲ್ಲ. ಬಟ್ ಹಳೆಯ ಕಲೆಕ್ಷನ್ಸ್ ಇತ್ತು. ಕಲೆಕ್ಷನ್ಸ್ ಇತ್ತು, ಅಷ್ಟು ಚೆನ್ನಾಗಿರಲಿಲ್ಲ ಅಷ್ಟೇ. ಅದೇ ಕಲೆಕ್ಷನ್ಸ್ ಇತ್ತು. ಬ್ಯಾಗಲ್ಲಿ ಕಲೆಕ್ಷನ್ ಸ್ವಲ್ಪ ಕಡಿಮೆ ಇತ್ತು. ನಾನು ಲಾಸ್ಟ್ ವೀಕು ಮತ್ತೆ ವಿಶಾಲ್ ಮಟ್ಗೆ ಹೋಗಿದ್ದೆ. ಅದು ಬೇರೆ ಬ್ರಾಂಚ್ಗೆ ಹೋಗಿದ್ದೆ. ಅಲ್ಲಿ ಚೆನ್ನಾಗಿತ್ತು, ಅಲ್ಲೊಂದು ತೊಗೊಬಂದಿದ್ದೆ. ಬಟ್ ಇಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಇದೊಂದು ಬ್ಯಾಗು, ಅವ್ನಿಗೊಂದೆರಡು ಶರ್ಟ್ ತೊಗೊಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮಾರ್ಕೆಟ್ಗೆ ಹೋಗಿ ಅಲ್ಲೇನೋ ಸ್ವಲ್ಪ ಏನು ಬೇಕು ಅದನ್ನು ತೊಗೊಂಡು ಮನೆಗೆ ಬಂದಿದ್ದೀವಿ. ನನ್ನ ತಂಗಿನ ತೋರಿಸ್ತೀನಿ ತಡೀರಿ, ಆ ಥರ ಇಲ್ಲೇ ಕೂತ್ಕೊಳ್ಳಿ ಅಂತ. ಏನಾರ ಒಂದು ಚಿಕ್ಕದು
ಚಿಕ್ಕದೇನಿಲ್ಲ ಎಲ್ಲ ಜಾಸ್ತಿನೇ ತಗೋತಾ ಇದ್ಲು. ಈ ಸಲ ಏನೋ ತುಂಬ ಶಾಪಿಂಗ್ ಮಾಡೋಳೆ ಅವಳು ಅಂತ ಅನಿಸುತ್ತೆ, ಅದಕ್ಕೆ ತಗೊಂಡಿಲ್ಲ ಅಷ್ಟೇ ಬಟ್ಟೆ. ಶಾಪಿಂಗ್ ಒಂದು ಬಟ್ಟೆ ಇವಾಗಲೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ವಲ್ಪ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಕಂಪ್ಲೀಟಾಗಿ ವೀಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.